ತುಮಕೂರು ಜಿಲ್ಲಾ ಅಧಿಕಾರಿಗಳಿಗೆ ಹೇಳಕ್ ಬಯಸ್ತಾ ಇದ್ದೀನಿ, ಡಿಜೆ ಪರ್ಮಿಷನ್ ಸುಮ್ಮನೆ ಕೊಡ್ರಿ. ಪರ್ಮಿಷನ್ ಕೊಡಲಿಲ್ಲ ಜಿಲ್ಲಾಧಿಕಾರಿಗಳೇ, ಸುಪ್ರೀಂ ಕೋರ್ಟಿನ ಕಾನೂನಿನ ಆದೇಶನ ಪಾಲಿಸ್ತೀರಾ? ಏನೂ ಗೊತ್ತಿಲ್ಲದ ನಾನು ಕೇಳ್ಕೊಂಡು ಹೇಳ್ತೀನಿ. ಸಣ್ಣ ಪುಟ್ಟ ಗಲಿಬಿಲಿಯಾಗಿರುವಂಥ ಮಹಾನ್ ಗೃಹ ಮಂತ್ರಿಗಳೇ, ನಮ್ಮ ಗೃಹ ಮಂತ್ರಿಗಳಿಗೆ ಏನೂ ಗೊತ್ತಿರುವುದಿಲ್ಲ. ಹೋಗಿ ಪ್ರೆಸ್ನವ್ರು ಕೇಳ್ಕೊಂಡೇನೆ, ನನ್ನ ಗಮನಕ್ಕೆ ಬರಲಿಲ್ಲ, ನನಗೆ ಗೊತ್ತಿಲ್ಲ. ನಾನು ಸರಿಯಾಗಿ ನಮ್ಮ ಪೊಲೀಸ್ ಅಧಿಕಾರಿನ ಕೇಳಿ ತಿಳ್ಕೊಂಡು ತಿಳಿಸ್ತೀನಿ. ಇದೇನು ಸಣ್ಣ ಪುಟ್ಟ ಗಲಿಬೆ, ಹಿಂದೂಗಳಿಂದಲೇ ಗಲಿಬೆಗೆ ಕಾರಣ. ಹಾಗಾದ್ರೆ ಗೃಹ ಮಂತ್ರಿಗಳಿಗೆ ಹಿಂದೂಗಳು ಯಾರು ಊಟ ಹಾಕಿ ಸಾವಿರ ಬರ್ರಿ, ಮುಂದಿನ ಸಲ 2028 ತಿಳಿಸ್ತೀವಿ ನಾವು ಹಿಂದೂಗಳು. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು. 1944 ಒಂದು ವಿಚಾರವನ್ನು ಪುಸ್ತಕ ಬರೆದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಪುಸ್ತಕದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರೆದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಹೇಳ್ತಾರೆ, ಗಾಂಧಿಗೆ ಸಲಹೆ ಕೊಡ್ತಾರೆ, ನೆಹರುಗೆ ಸಲಹೆ ಕೊಡ್ತಾರೆ. ಏನಂದ್ರೆ ಭಾರತ ಮತ್ತು ಪಾಕಿಸ್ತಾನ ಇಡೀ ರಾಷ್ಟ್ರ ಮಾಡಬಾರ್ದು, 2 ಭಾಗ ಮಾಡಬಾರ್ದು. ಒಂದು ವೇಳೆ ಆ ನೆಹರೂನ ಪ್ರಧಾನಮಂತ್ರಿ ಮಾಡಬೇಕು ಸ್ವಾರ್ಥದಿಂದ ಭಾರತ ವಿಭಜನೆಯನ್ನ ಮೊಹಮ್ಮದ್ ಅಲಿ ಜಿನ್ನಾನ ಒತ್ತಾಯದಿಂದ ನೀವು ಮಾಡಿದರೆ ಭಾರತದಲ್ಲಿರುವಂಥ ಮುಸಲ್ಮಾನರನ್ನ ಪಾಕಿಸ್ತಾನ ಕೊಟ್ಟು ಕಳಿಸ್ಬೇಕು. ಪಾಕಿಸ್ತಾನದಲ್ಲಿರುವಂಥ ದಲಿತರು ಹಿಂದೂಗಳನ್ನ ಭಾರತಕ್ಕೆ ತೆಗೆದುಕೊಂಡು ಬರಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನೆಲ್ಲ ನಾವು ಗೌರವ ಕೊಡ್ಬೇಕಲ್ಲ. ಹೇಳಿದಂತ ಮಾತು ಸತ್ಯ ಆಗ್ತಾ ಇದೆಯಲ್ಲ. ಅಲ್ಲ, ನಮ್ಮ ಗಣಪತಿ ಹೋಗುವಾಗ ಉಗುಳ್ತಾರೆ, ಇಟ್ಟಿಟ್ಟೆ ಅದಾವು, ಮೆಣಸಿನ್ಕಾಯಿ ಅದಾವು, ಗಣಪತಿ ಮ್ಯಾಗ ಉಗುಳ್ತಾರೆ. ಅಂದ್ರೆ ಎಂಥ ಸಂಸ್ಕಾರ ಕಲಿಸ್ಬೇಕಂತ ವಿಚಾರ ಮಾಡಿ. ಒಬ್ಬ ಹೇಳದ ಬಿಜಾಪುರನಾಗ ತಿಲಕರು ಮನೆಯಲ್ಲಿ ಕೂಡಿಸುವಂತ ಗಣಪನನ್ನ ಸಾರ್ವಜನಿಕ ಗಣಪನನ್ನಾಗಿ ಮಾಡಿ ಇಡೀ ಅಖಂಡ ಭಾರತದಲ್ಲಿ ಹಿಂದೂಗಳನ್ನ ಏಕತೆ ಮಾಡಲಿಕ್ಕೆ ಅಂದು ಲೋಕಮಾನ್ಯ ತಿಲಕ್ ಅವರು, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಈ ರೀತಿ ಒಂದು ಹಿಂದೂ ಮಹಾಗಣಪತಿ ಅನ್ನುವಂಥ ಒಂದು ಹೆಸರಿನಿಂದ ನಾವೆಲ್ಲ ಗಣಪತಿಯನ್ನ ಭಾರತದ ಮೂಲೆಯಲ್ಲಿ ಇವತ್ತು ಕೂಡಿಸ್ತಾ ಇದ್ದೀವಿ ಬಂಧುಗಳೇ. ಆದ್ರೆ ಇವತ್ತು ಮತ್ತೆ ಗಣಪತಿ ಮಹತ್ವ ಯಾಕಾಗಿದೆ ಅಂದ್ರೆ ಈ ದೇಶದಲ್ಲಿರುವಂಥ ಕಂಟ್ರಿ ಜಾತ್ಯತೀತರು ಸಾಬರಿಗೆ ಹುಟ್ಟುದಂಗೆ ಮಾಡುವಂತ ಸಾಬರಿಗಾಗೆ ಈ ಸರ್ಕಾರಿಗೆ ತಿಳ್ಕೊಂಡಂತ ಕೆಲವು ನಾಲಾಯಕ ಇಂಥ ಭ್ರಷ್ಟ ಹಿಂದೂ ವಿರೋಧಿ ರಾಜಕಾರಣಿಗಳನ್ನ ಕಿತ್ತೊಗೆದು ಯಾವ ರೀತಿ ಇವತ್ತು ನೋಡ್ಲಕತ್ತೀವಿ ನಾವು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ತುಂಬಿ ತುಳುಕ್ತಾ ಇದೆ. ಬರೇ ಲೂಟಿ ಮಾಡೋದು, ಕೆಲಸ ಇಲ್ಲ, ಬರೇ ಏನು ಬಾಯಿ ತೆಗೆದ್ರೆ ಗ್ಯಾರಂಟಿ ಅಂತ ಹೇಳ್ತಾರೆ. ಇವ್ರ ಗ್ಯಾರಂಟಿ ಮುಗೀತದೆ, ಭಾಳ ದಿವಸಗಳು ಹೋಗೋದಿಲ್ಲ. ನಾವು ಗ್ಯಾರಂಟಿ 2028 ತನಕ ಇಂಥ ತಿಳ್ಕೊಂಡಿದ್ದೀವಿ.
ನೌಕರಿ ಇವತ್ತು ಸಾಕಾಗೈತಿ. ಸಾಬರಿಗೆ ಕಾಂಟ್ರಾಕ್ಟ್, ಸಾಬರಿಗೆ ಮೀಸಲಾತಿ, ಸಾಬರ ಕಾಲನಿಗಳ ಅಭಿವೃದ್ಧಿ. ನಿನ್ನೆ ಬೆಂಗಳೂರಿನಲ್ಲಿ ಸಾಬರ ಸಭೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಸ್ಲಾಂ ಅಂದರೆ ಶಾಂತಿ, ಪ್ರವಾದಿ ಅಂದರೆ ಶಾಂತಿ ದೂತ. ಸಿದ್ದರಾಮಣ್ಣ ನಮ್ಮ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.